ಫ್ರೆಂಡ್ಸ್, ನಾವು ಗೊರವನಹಳ್ಳಿ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ನಮ್ಮ ಮಮ್ಮಿ. ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಅದರ ಆಪೋಸಿಟ್ ಮಹಾಲಕ್ಷ್ಮಿ ದೇವಸ್ಥಾನ ಇರೋದು. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡು, ಆದರೆ ಒಳಗಡೆ ನಮಗೆ ಇದಿರಲ್ಲ, ವಿಡಿಯೋ ಮಾಡೋಕ್ಕೆಲ್ಲ ಬಿಡಲ್ಲ. ಅಲ್ಲಿ ನಾವೆಲ್ಲ ಮಾಡ್ಕೊತಾ ಇದ್ವಿ. ಚೆನ್ನಾಗಿದೆ ಮಹಾಲಕ್ಷ್ಮಿ ದೇವಸ್ಥಾನ ನೋಡೋದಕ್ಕೆ, ದೊಡ್ಡದಾಗಿತ್ತು. ಆಮೇಲೆ ನಾವು ಇವಾಗ ಇದೆಲ್ಲ ಆಯಿತು ಅಂದ್ಬಿಟ್ಟು ದೇವನದುರ್ಗ ಅಲ್ಲೇ ಪಕ್ಕದಲ್ಲಿರೋ ದೇವನದುರ್ಗಕ್ಕೆ ಬಂದ್ವಿ. ನೋಡಿ, ಇಲ್ಲಿ ನಮ್ಮ ಮಮ್ಮಿ ವಿಡಿಯೋ ಮಾಡ್ತಾ ಇದ್ದಾರೆ. ದೇವನದುರ್ಗ ಇದು. ಇಲ್ಲಿ ಬೆಟ್ಟ ಹತ್ತಿ ಬರಬೇಕು. ಅಲ್ಲಿ ಭೋಗ ನರಸಿಂಹ ದೇವಸ್ಥಾನ, ಯೋಗ ನರಸಿಂಹ ದೇವಸ್ಥಾನ ಕೆಳಗಡೆ ಇರುತ್ತೆ. ಭೋಗ ನರಸಿಂಹ ದೇವಸ್ಥಾನ ಬಂದಿದ್ದೀವಿ. ಇದು ನಮ್ಮ ಮಮ್ಮಿ ಸುಸ್ತಾಗಿ ನಮ್ಮ ಆಶಕ ಅವರು ಕುತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮಮ್ಮಿ ಇದು ವಿಡಿಯೋ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ನೋಡೋದಕ್ಕೆ. ಬೆಟ್ಟ ಹತ್ತಿದಾಗ ಒಂಥರ ಅಲ್ಲೆಲ್ಲ ಪ್ರಶಾಂತವಾಗಿದೆ ಜಾಗ, ಫುಲ್ ಚೆನ್ನಾಗಿದೆ. ನೀವು ಬನ್ನಿ. ಅದು ನಾವು ಇಲ್ಲಿ ಬಿಸಿಲಿದಾಗ ಬಂದ್ಬಿಟ್ಟಿದ್ದೀವಿ. ಇನ್ನು ರೈನ್ ಸೀಸನಲ್ಲಿ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ವಾವ್ಲ, ಅಲ್ಲಿ ವ್ಯೂಸ್ ಎಲ್ಲ ಚೆನ್ನಾಗಿದೆ. ಗ್ರೀನರಿ ಪ್ಲೇಸಸ್ ಎಲ್ಲ ಒಂಥರ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಅಲ್ಲಿ. ಆಮೇಲೆ ಮೊಬೈಲ್ ಬೀಳಿಸ್ಬಿಟ್ರೆ ಅಂತ ಭಯ ಆಯ್ತಿತ್ತು. ಆಮೇಲೆ ಈ ಕಡೆ ಎತ್ಕೊಂಡ್ಬಿಟ್ಟೆ ಮೊಬೈಲ್ನ. ಆಮೇಲೆ ನಮ್ಮ ಮಮ್ಮಿ ಇವರು ನಾವೆಲ್ಲ ಈಗ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಆಗ್ತಾಯಿದ್ದೋ. ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಸರಿ ಮನೆಗೆ ಹೋಗೋಣ ಅಂತ ಕೆಳಗಡೆ ಬರ್ತಾಯಿದ್ವಿ. ಆವಾಗ ಅಲ್ಲಿ ಒಂದು ಮಂಕಿ ಸಿಗುತ್ತೆ. ಅಲ್ಲಿ ಎದುರ್ಕೊಂಬಿಟ್ರು ಎಲ್ಲರೂ. ನಾನಂತೂ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೆ, ನನಗೇನು ಮಾಡಲೇ ಇಲ್ಲ. ಈಗ ನೋಡಿ, ಇದು ಯೋಗ ನರಸಿಂಹ ದೇವಸ್ಥಾನ. ಈಗ ಬದಲಾವಣೆ ಅಲ್ಲೇ ಇದೆ ಮಂಕಿ. ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ, ನಾನು ಹೆದರ್ಕೊಳ್ಳಿಲ್ಲ, ಸೈಡಲ್ಲಿದ್ದೆ. ನೋಡಿ ಪೂಜೆ ಸಾಮಾನು ಇಟ್ಕೊಂಡು ಓಡ್ತಾ ಇದ್ಲು. ಈಗ ಫೋಟೋ ಮಾತ್ರ ಪೋಸ್ ಕೊಡೋಕ್ಕೆ ಇವಳೊಬ್ಳೆ ಸಾಕು. ಓಡೋಯ್ತಾಳೆ ಪೋಸ್ ಕೊಡೋಕ್ಕೆ ಫೋಟೋ ಅಂದಿದ ತಕ್ಷಣ. ನಮ್ಮವ್ವ ಇವರು. ಇದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಈಗ ಎಲ್ಲರೂ ಪೂಜೆ ಎಲ್ಲ ಚೆನ್ನಾಗಿದೆ.